ಅಂಕಿಮಡಿಯಲ್ಲಿ ನಡೆದ ದುರ್ಘಟನೆಗೆ ಮೀನುಗಾರರ ದುರ್ಮರಣ. ಭೇಟಿ ನೀಡಿ ಶೋಕತಪ್ತ ಕುಟುಂಬಕ್ಕೆ ಧೈರ್ಯ ತುಂಬಿದ ಸಚಿವರ ಪುತ್ರಿ ಬೀನಾ ವೈದ್ಯ. ಬಾಳಿ ಬದುಕಬೇಕಿದ್ದ 2 ಅಮೂಲ್ಯ ಜೀವಗಳು ಇಂದು ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದಾಗ ಅಲೆಯ ಹೊಡೆತಕ್ಕೆ ಸಿಕ್ಕಿ ಅಸುನೀಗಿದ ದುರ್ಘಟನೆ ಅಂಕಿಮಡಿಯಲ್ಲಿ ನಡೆದಿರುವುದು ತೀವ್ರ ಆಘಾತ ತಂದಿದೆ ಎಂದು ಸಚಿವ ಮಂಕಾಳ ವೈದ್ಯರ ಪುತ್ರಿ ಬೀನಾ ವೈದ್ಯ ಶೋಕ ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದ ಬಗ್ಗೆ ನೂರಾರು ಕನಸುಗಳನ್ನು ಕಂಡಿದ್ದ ಹದಿಹರೆಯದ ಯುವಕರು ನೀರಿನಲ್ಲಿ ಮುಳುಗಿ ಇಹಲೋಕದ ಯಾತ್ರೆ ಮುಗಿಸಿರುವುದು ಅತ್ಯಂತ ದುರ್ದೈವಕರ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು. ಘಟನೆ ಕುರಿತು ಮಾಹಿತಿ ದೊರಕುತ್ತಿದ್ದಂತೆಯೇ ಅಧಿವೇಶನದಲ್ಲಿದ್ದ ಸಚಿವರು ಹಾಗೂ ತಮ್ಮ ತಂದೆಯವರ ಮಾರ್ಗದರ್ಶನದಂತೆ ತಕ್ಷಣವೇ ಘಟನೆ ನಡೆದ ಸ್ಥಳಕ್ಕೆ ತೆರಳಿ ಅಗತ್ಯವಿರುವ ಎಲ್ಲ ಕಾನೂನಾತ್ಮಕ ಕ್ರಮಗಳಿಗೆ ಸಹಕರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಬೀನಾ ವೈದ್ಯರು ಹೇಳಿದ್ದಾರೆ. ಹೆತ್ತು ಹೊತ್ತು ಸಾಕಿ ಸಲಹಿದ ಹೆತ್ತೊಡಲು ಇಂಥ ನೋವನ್ನು ಸಹಿಸಿಕೊಳ್ಳುವುದು ಅತಿ ಕಷ್ಟಕರವಾದರೂ ಈ ದುಃಖದ ಸಮಯದಲ್ಲಿ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳ ಜೊತೆ ನಿಂತು ಸಾಂತ್ವನ ಹೇಳುವುದೇ ಈಗ ಸಾಧ್ಯವಾದ ಕೆಲಸ ಎಂದು ಅವರು ತಿಳಿಸಿದ್ದಾರೆ. ನಡೆಯಬಾರದ ಈ ದುರ್ಘಟನೆ ನಡೆದು ಹೋಗಿರುವುದು ಅತ್ಯಂತ ವಿಷಾದಕರ. ಇಂಥ ದುರ್ಘಟನೆಗಳು ಮುಂದಿನ ದಿನಗಳಲ್ಲಿ ಮರುಕಳಿಸದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ. ದುಃಖದಲ್ಲಿರುವ ಕುಟುಂಬಗಳ ಕಣ್ಣೀರನ್ನು ಒರೆಸುವ ಪ್ರಾಮಾಣಿಕ ಪ್ರಯತ್ನವನ್ನು ತಾವು, ತಮ್ಮ ತಂದೆಯವರು ಹಾಗೂ ಕಾಂಗ್ರೆಸ್ ಸರ್ಕಾರ ಕೈಗೊಳ್ಳಲಿದೆ ಎಂದು ಬೀನಾ ವೈದ್ಯ ಅವರು ಭರವಸೆ ನೀಡಿದ್ದಾರೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.